ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿ ಅವರಿಗೆ ಮತ್ತೆ ಜೆಡಿಎಸ್ ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನ ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನ ಕೊಡ್ತಾ ಇರೋದನ್ನ ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನ ನೀಡಿದ್ದಾರೆ. ಇದು ನಮ್ಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಅವರಿಗೆ ಕೇಳಬೇಕಾಗ್ತದೆ. ಯಾವ ಪಕ್ಷಗಳು ನಮ್ಮ ಬಗ್ಗೆ ದಿನ ಟೀಕೆ ಮಾಡ್ತಾ ಇದ್ರು, ಇವತ್ತು 11 ಮತಗಳು ನಮಗ್ ಬಿದ್ದಿದೆ ಅಂದ್ರೆ ಇದಕ್ಕೆ ಉತ್ತರ ನಾವು ಕೊಡ್ಬೇಕಾ, ಅವ್ರು ಕೊಡ್ಬೇಕಾ? ಬಹಳ ಸ್ಪಷ್ಟವಾಗಿ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರ, ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನಾಯಕತ್ವವನ್ನ ಸ್ವತಃ ಬಿಜೆಪಿ ಅವರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಎರಡೂ ಪಕ್ಷದ ಮೈತ್ರಿ ಏನಿದೆ ಅದನ್ನು ಕೂಡ ತಿರಸ್ಕಾರ ಇವತ್ತು ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರು ಮಾಡಿದ್ದಾರೆ. ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಎಲ್ಲರೂ ಗೆದ್ದಿದ್ದು, ಮೊದಲನೇ ಸುತ್ತಿಲ್ಲ ಅಂದ್ರೆ ಏನ್ ತೋರಿಸುತ್ತೆ? ಇಟ್ ಈಸ್ ಅನ್ ಔಟ್ರೈಟ್ ರಿಜೆಕ್ಷನ್ ಆಫ್ ದ ಲೀಡರ್ಶಿಪ್ ಆಫ್ ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜೇಂದ್ರ ಅಂಡ್ ಮಿಸ್ಟರ್ ಕುಮಾರಸ್ವಾಮಿ. ನೋಡಿ, ನಾವು ಯಾರಿಗೂ ಸೆಳೆದಿಲ್ಲ, ಏನಿಲ್ಲ. ಬಹಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂಥ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಮುಖಾಂತರ ನಾವು ಚುನಾವಣೆ ಗೆದ್ದಿಲ್ಲ, ನಾವು ಗೆಲ್ಲಕ್ಕೂ ಹೋಗೋದಿಲ್ಲ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದಾಗ ಅವ್ರು ಹಾಕಿತ್ತ ಇದು ಸೀಕ್ರೆಟ್ ಬ್ಯಾಲೆಟ್. ನೀವು ಎಲ್ಲನೂ ಕೂಡ ನೀವೇ ನೋಡಿದ್ದೀರಾ, ಲೈವ್ ನೋಡಿದ್ದೀರಾ. ಯಾರಾದರೂ ನಾವು ಏನಾದರೂ ಹೋಗಿ ಅಲ್ಲಿ ಕೈಕಾಲು ಬಿದ್ವಾ, ಏನಾದರೂ ನಾವು ಅವರಿಗೆ ಮನವಿ ಮಾಡ್ಕೊಂಡ್ರ? ಇಲ್ಲ.